ರೇಷನ್ ತರಕ್ಕೆ ಹೋಗಿದ್ದೆ ಕಣ, ಅದಕ್ಕೆ ಲೇಟ್ ಆಯಿತು. ಹೇಳ ಏನಿಂದ ಎಷ್ಟು ಜನ ಕ್ಯೂ ಇದ್ದಾರೆ ಗೊತ್ತಾ? ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದೀನಿ, 10 ಗಂಟೆಗೆ ಬಂದಿದ್ದೀನಿ. ರೇಷನ್ ತರಕ್ಕೇನೆ ಅಷ್ಟು ದೊಡ್ಡ ಕ್ಯೂ ಇರುತ್ತೆ. ಅದನ್ನು 4 ಗಂಟೆಗೆ ಬಂದು ಅಲ್ಲಿ ರಿಸರ್ವ್ ಮಾಡ್ಕೊಂಡಿರ್ತಾರೆ. ಚೀಲ್ಗಳು ಇಕ್ಬಿಟ್ಟು ಅದು ನನ್ನ ಪ್ಲೇಸು ಅಂತ ಇಟ್ಕೊಂಡು ಹೋಗಿರ್ತಾರೆ. ಹಂಗೆ ರಿಸರ್ವ್ ಇದೆ ಇವಾಗ. ನಿಂಗೆ ಹೆಂಗೆ ಗೊತ್ತಿಲ್ಲ? ಹೌದು ಆಗುತ್ತೆ. ರೇಷನ್ ತರಕ್ಕೆ ಹೋದ್ರೆ ನಾಷ್ಟನೂ ಡಿಲೇ ಆಗುತ್ತೆ, ಎಲ್ಲನೂ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ? ರೇಷನ್ ಅಕ್ಕಿ 15 kg ಕೊಟ್ಟವ್ರೆ, 5 kg ರಾಗಿ ಕೊಡಬೇಕು. ಇಬ್ಬರಿಗೆ ಇನ್ನೆಷ್ಟು ಕೊಡ್ತಾರೆ? ಅಷ್ಟೇ ಕೊಡೋದು. ಅದೇನೋ ರಾಗಿ ಇರಲಿಲ್ವಂತೆ, ಅದಕ್ಕೆ ಅದ್ರ ಬದಲಾಗಿ 2 kg ಅಕ್ಕಿ ಹಾಕೋರೆ. 5 kg ರಾಗಿ ತಾನೇ ಹಾಕಬೇಕು ಕರೆಕ್ಟಾಗಿ. ಯಾಕೋ 2 kg ಎಕ್ಸ್ಟ್ರಾ ಹಾಕೋರು. ಕೇಳಿದ್ರೆ ರಾಗಿ ಇಲ್ಲ, ಅದ್ರ ಸಲುವಾಗಿನೇ 2 kg ಅಕ್ಕಿ ಹಾಕಿರೋದು ಅಂತಂದು ಅದಕ್ಕೂ ಜಗಳ ಮಾಡ್ಕೊಂಬಂದೆ. ಅದು ಕೊಟ್ಟರೆ ನಮಗೆ ರಾಗಿ ಕೊಡಿ, ಇಲ್ಲಾಂದ್ರೆ 5 kg ಬದಲಾಗಿ 5 kg ಅಕ್ಕಿನೇ ಕೊಡಿ ಅಂತ ಹೇಳಿದೆ. ಅವ್ಳು ಕೊಟ್ಟಿಲ್ಲ ಕಣೋ. ಎಂಥ ಜನಗಳಿರ್ತಾರೆ ಈ ಪ್ರಪಂಚದಾಗೆ. ಅದೇನೋ ಅಂತಾರಲ್ಲ, ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತ, ಹಂಗಾಯ್ತು ಇವ್ರ ಕತೆ. ಆಮೇಲೆ ಅದೆಂಥದ್ದು ಸರ್ವಿಸ್ ಚಾರ್ಜಸ್ ಅಂತ ತಗೋತಾರೆ ಕಣೋ, 20 ರೂಪಾಯಿನೋ, ಒಂದೊಂದು ಕಡೆ 10 ರೂಪಾಯಿ ತಗೋತಾರೆ. ಆದರೆ ಫ್ರೀಯಾಗಿ ಯಾರು ಮಾಡಲ್ಲ. ನಾನು ಹೋದಾಗೆಲ್ಲ ಜಗಳ ಮಾಡ್ಕೊಳ್ಳೋದು, ಫ್ರೀಯಾಗಿ ತಗೊಂಬರೋದು. ಅದು ಯಾವುದೇ ರೀತಿ ಸರ್ವಿಸ್ ಚಾರ್ಜಸ್ ಇಲ್ಲ ರೇಷನ್ ತಗೊಳ್ಳಲಿಕ್ಕೆ, ಇದು ಫುಲ್ ಫ್ರೀ. ಹೇಳ್ತೀನಿ, ನಾನು ಮಾತಾಡ್ತಾ ಇದ್ದೀನಿ, ಅಲ್ಲಿರೋರೆಲ್ಲ ಸುಮ್ಮನೆ ನಿಂತಿದ್ದಾರೆ. ಅಲ್ಲೂ 50 ರೂಪಾಯಿ ಕೇಳಿದ್ರು ಕೊಟ್ಟಂಗಿದ್ದಾರಪ್ಪ ಸ್ವಾಮಿ, ಅಷ್ಟು ರಿಚ್ ಇದ್ದಾರೆ. ನಾವು ರೇಷನ್ ಅಕ್ಕಿನೇ ತಿನ್ಕೊಂಡು ಬದುಕೋರು, ನಮ್ಗೆ 10 ರೂಪಾಯಿ ಕೂಡ ತುಂಬ ದೊಡ್ಡ ವಿಷಯನೇ. ಏನೋ 10 ರೂಪಾಯಿ ತಗೊಂಡು ಅವ್ರೇನೋ ಬದುಕ್ಬಿಡ್ತಾರೆ ಅಂತಲ್ಲ, ಏನಿದೆಯೋ